ವಿನಾಶ ಕಟ್ಟಿಟ್ಟ ಬುತ್ತಿ ಹಾಳಾಗ್ತಾ ಇರುವ ನಮ್ಮ ಪರಿಸರದ ಬಗ್ಗೆ ಸ್ವಲ್ಪವೂ ನಾವು ಕಾಳಜಿ ವಹಿಸಲಿಲ್ಲ ಅಂದ್ರೆ ಅದಕ್ಕಿಂತ ಹೀನಾಯ ಪರಿಸ್ಥಿತಿ ಇನ್ನೊಂದಿರಲಾರದು. ಯಾವ ವಸ್ತು ಏನದ್ರ ಉಪಯೋಗ ಈ ಸ್ಟೋರಿ ನೋಡಿ. ರೀ, ಒಂದು ನಿಮಿಷ ಪೆನ್ ಕೊಡ್ತೀರಾ? ಹೇಗಂತ ಯಾರನ್ನೇ ಕೇಳಿ ಪ್ಲಾಸ್ಟಿಕ್ ಪೆನ್ ಕೈನಲ್ಲಿರುತ್ತೆ. ಎಂಥ ದುರಂತ ಅಲ್ವಾ? ನಮ್ಮ ಈ ಆಧುನಿಕ ಕಾಲದ ಬಹುದೊಡ್ಡ ಸಮಸ್ಯೆ ಅಂದ್ರೆ ಅದು ಪ್ಲಾಸ್ಟಿಕ್ ಅನ್ರಿ. ಪ್ಲಾಸ್ಟಿಕ್ ನಮ್ಮ ಜೀವ ಹಿಂಡುವ ರಾಕ್ಷಸ ಅಂದ್ರೂನು ಖಂಡಿತ ತಪ್ಪಾಗೋಲ್ಲ. ಆ ಲೆವೆಲ್ಗೆ ಪ್ಲಾಸ್ಟಿಕ್ ಆಸುರ ನಮ್ಮ ಮಧ್ಯ ಬೆಳೆದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಮಹಾನಗರಗಳಲ್ಲಿ ಪ್ರತಿದಿನ ಉತ್ಪತ್ತಿಯಾಗುವ ಲಕ್ಷ ಲಕ್ಷ ಟನ್ ಘನತ್ಯಾಜ್ಯಗಳಲ್ಲಿ ಸಿಂಹಪಾಲು ಪ್ಲಾಸ್ಟಿಕ್ನದ್ದೇ ಕಾರುಬಾರು. ಪ್ಲಾಸ್ಟಿಕ್ನ ಅತಿಯಾದ ಬಳಕೆ ಮಾನವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಅನೇಕ ಸಂಶೋಧನೆಗಳು ಪ್ರೂವ್ ಮಾಡಿದ್ರು. ಇದು ಗೊತ್ತಿದ್ರೂ ಅದರ ಬಳಕೆ ಕಮ್ಮಿ ಮಾಡೋ ಪ್ರಯತ್ನಗಳು ಮಾತ್ರ ಸಾಲ್ತಾ ಇಲ್ಲ. ಅದರ ಬಗ್ಗೆ ಡೋಂಟ್ ಕೇರ್ ಅಂತ ಈಗಲೂ ಸುಮ್ಮನೆ ಕುಳಿತುಕೊಳ್ಳುವುದು ಸಮಂಜಸವಲ್ಲ. ಸೊ ಈ ನಿಟ್ಟಿನಲ್ಲಿ ಏನಾದರೂ ಬದಲಾವಣೆ ತರಲೇಬೇಕು ಅನ್ನುವ ಉದ್ದೇಶದೊಂದಿಗೆ ವಿಶಿಷ್ಟ ಪ್ರಯತ್ನವೊಂದು ಪಕ್ಕದ ಕೇರಳದಲ್ಲಿ ನಡೆದಿದೆ. ಏನಪ್ಪಾ ಅಂದ್ರೆ, ದಿನನಿತ್ಯ ರಾಶಿ ರಾಶಿ ಪೆನ್ಗಳು ಕಸದ ಬುಟ್ಟಿ ಸೇರುತ್ತವೆ. ಪ್ಲಾಸ್ಟಿಕ್ ತ್ಯಾಜ್ಯದಲ್ಲಿ ಇವುಗಳ ಪಾಲು ಕಮ್ಮಿ ಏನಿಲ್ಲ ಬಿಡಿ. ಹಾಗಾಗಿ ಈ ಪೆನ್ಗಳನ್ನು ಕಾಗದದಿಂದ ತಯಾರಿಸುವ ಕೆಲಸ ನಡೆದಿದೆ. ನಾವು ದಿನನಿತ್ಯ ಬಳಸಿ ಬಿಸಾಡುವ ಪೆನ್ನುಗಳನ್ನ ಪರಿಸರ ಸ್ನೇಹಿ ಮಾಡುವ ಕೆಲಸ ನಡೀತಿದೆ. ಅಷ್ಟೇ ಅಲ್ಲ, ಈ ಪೆನ್ಗಳ ಮೂಲಕ ಗಿಡ ಬೆಳೆಸುವ ಕಾರ್ಯವನ್ನೂ ಮಾಡಲಾಗ್ತಿದೆ. ಅದ್ಹೇಗೆ ಅಂತೀರಾ? ಈ ಕಾಗದದ ಪೆನ್ನಿನ ಹಿಂಬದಿಯಲ್ಲಿ ತರಕಾರಿ ಬೀಜಗಳನ್ನು ಹಾಕಲಾಗಿರುತ್ತದೆ. ಪೆನ್ನಿನ ಇಂಕ್ ಮುಗಿದ ಬಳಿಕ ಇದನ್ನು ಎಸೆದರೆ ಮಣ್ಣಲ್ಲಿ ಕರಗಿ ಬೀಜಗಳು ಮೊಳಕೆಯೊಡೆಯುತ್ತವೆ. ಇಂತಹದ್ದೊಂದು ಪರಿಸರ ಸ್ನೇಹಿ ಪೆನ್ ತಯಾರಿಯಲ್ಲಿ ಹಲವಾರು ಜನ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಕೇರಳ ಮಾತ್ರವಲ್ಲ, ಈಗಾಗಲೇ ಸಾಕಷ್ಟು ಕಡೆ ಈ ಪ್ರಯತ್ನ ಜಾರಿಯಲ್ಲಿದೆ. ನಾವು ಸಹ ಮನಸ್ಸು ಮಾಡಿದ್ರೆ ನಮ್ಮದೇ ವಿಶೇಷ ಆಸಕ್ತಿಯ ಪರಿಸರ ಸ್ನೇಹಿ ಪೆನ್ಗಳನ್ನ ತಯಾರಿಸಬಹುದು. ಹೀಗೊಂದು ವಿಶೇಷ ಲೇಖನಿಯನ್ನ ನಾವು ಯಾಕೆ ಬಳಸಬಾರದು? ದಯವಿಟ್ಟು ಬಳಸಿ. ಪರಿಸರದ ಉಳಿವಿಗಾಗಿ ಸಣ್ಣ ಪ್ರಯತ್ನವಾದರೂ ಮಾಡಿ. ಮಾರುಕಟ್ಟೆಯಲ್ಲಿ ಈ ರೀತಿಯ ಒಂದು ಪೆನ್ನಿಗೆ 5 ರಿಂದ 8 ರೂಪಾಯಿ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ವಿವಿಧ ಬಣ್ಣಗಳಲ್ಲಿ ಪೆನ್ಗಳು ಲಭ್ಯವಿದ್ದು ನೋಡಲು ಆಕರ್ಷಣೀಯವೂ ಆಗಿವೆ. ಪರಿಸರ ಸ್ನೇಹಿ ಪೆನ್ ಮಾತ್ರವಲ್ಲದೆ ಪೇಪರ್ ಬ್ಯಾಗುಗಳು ಕೂಡ ಲಭ್ಯವಿದೆ. ಪ್ಲಾಸ್ಟಿಕ್ ಪೆನ್ನುಗಳನ್ನ ಬಳಸುವುದನ್ನ ಬಿಟ್ಟು ಈ ಪರಿಸರ ಸ್ನೇಹಿ ಪೆನ್ನುಗಳನ್ನ ಇತ್ಯಾದಿ ಇಕೋ ಫ್ರೆಂಡ್ಲಿ ವಸ್ತುಗಳನ್ನ ಬಳಸುವುದರ ಮೂಲಕ ಮಾರುಕಟ್ಟೆಯಲ್ಲಿ ಬೇಡಿಕೆ ಮೂಡುವಂತೆ ಮಾಡುವ ಜವಾಬ್ದಾರಿ ನಮ್ಮದು. ಸದ್ಯಕ್ಕೆ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇವುಗಳು ಮಾದರಿ ಉತ್ಪನ್ನ ಎಂದು ಬಳಕೆಯಾಗುತ್ತಿದೆ. ಇನ್ಮುಂದೆ ನೀವು ಸಹ ಇದನ್ನ ಬಳಸಿ ಪರಿಸರ ಉಳಿಸಿ. ಮುದ್ದು ಮೀನಾ, ನ್ಯೂಸ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇದು ಇವತ್ತಿನ ಬ್ರೇಕ್ಫಾಸ್ಟ್ ನ್ಯೂಸ್. ಈಗ ಅತೃಪ್ತರಿಗೆ ಗುಣ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಪ್ಪದೆ ನೋಡ್ತಾ ಇರಿ ನ್ಯೂಸ್.